ಎಲ್ಲರಿಗೂ ನಮಸ್ಕಾರ. ಅತ್ತೆ ಮನೆ ರುಚಿಗೆ ಸ್ವಾಗತ. ಇವತ್ತು ಕೋಳಿ ಮೊಟ್ಟೆ ಕಲಕ್ಕಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊಟ್ಟೆ ಹಾಕ್ತಾಯಿದ್ದೀನಿ. ಸಣ್ಣಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ, ಮೀಡಿಯಮ್ ಸೈಜ್ ಈರುಳ್ಳಿ. ರುಚಿಗೆ ಬೇಕಾದಷ್ಟು ಉಪ್ಪು, ಒಂದು ಸ್ವಲ್ಪ ಖಾರದ ಪುಡಿ. ಈಗ ಚಿಕನ್ ಸಾಂಬಾರು 4 ಟೀ ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಸಾಂಬಾರಾದರೂ ಸರಿ, ಗ್ರೇವಿ ಆದರೂ ಸರಿ ಹಾಕ್ಕೊಳ್ಳಿ. ಈಗ ಒಂದು ಫೋರ್ಕ್ ತಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಟವ್ ಮೇಲೆ ಒಂದು ಹೆಂಚಿಟ್ಕೊಂಡಿದ್ದೀನಿ. ಕಾದ ಮೇಲೆ 1 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಮೊಟ್ಟೆನೆಲ್ಲ ಮಿಕ್ಸ್ ಮಾಡ್ಕೊಂಡಿರೋದು ಹಾಕಿ ನಾನು ಯಾವ ರೀತಿ ಇಲ್ಲಿ ಇದು ಮಾಡ್ತೀನೋ ಹಂಗೆ ಮಾಡಿದ್ರೆ ನೀಟಾಗಿ ಬರುತ್ತೆ. ಈಗ ನೋಡಿ ಈ ಥರ ಬಂದಿದೆ. ನೀವು ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಂಡಾದರೂ ತಿನ್ಬೋದು. ನಮಗಿಷ್ಟ ರೋಸ್ಟ್ ಮಾಡ್ಕೊಂಡಿದ್ದೀರಿ. ನೀವು ಇನ್ನೂ ಒಂದು ಸ್ವಲ್ಪ ಹಸಿ ಇದ್ರೂ ತಗೋಬಹುದು. ಇದು ತಮಿಳ್ನಾಡಿನ ಪುಡ್ಡಿದು. ಈಗ ಸರ್ವ್ ಮಾಡ್ಕೊಳ್ಳೋಣ. ಈಗ ಎಲ್ಲ ಸರ್ವ್ ಮಾಡ್ಕೊಂಡ್ಮೇಲೆ ಮೇಲೆ ಒಂಚೂರು ಚಿಕನ್ ಸಾಂಬಾರು ಹಾಕ್ಕೊಳ್ಳಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ.